ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಶಂಕರಮಠದಲ್ಲಿ ಅದ್ದೂರಿಯಿಂದ ನಡೆದ 77ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿದ ಗೋಪಾಲಕೃಷ್ಣ ಬೇಳೂರು. ಆರ್.ಎಂ. ಮಂಜುನಾಥಗೌಡರಿಂದ ಧ್ವಜಾರೋಹಣ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಶಿವಮೊಗ್ಗ, ಶಿವಮೊಗ್ಗ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ, ಸಹಕಾರ ಹಾಲು ಒಕ್ಕೂಟ ನಿಯಮಿತ ಶಿವಮೊಗ್ಗ, ಸಹಕಾರ ಇಲಾಖೆ ಶಿವಮೊಗ್ಗ ಹಾಗೂ ಸಾಗರ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘ ಮತ್ತು ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಸಾಗರದ ಶಂಕರ ಮಠದಲ್ಲಿ ನಡೆಯಿತು. ಸಾಗರ ಶಾಸಕರು, ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಉದ್ಘಾಟಿಸಿದರು. ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥಗೌಡ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರಾದ ಅಮೃತೇಶ್ ವಹಿಸಿದ್ದರು. ಸಾಗರ ಆಪ್ಕೋಸ್ನ ಅಧ್ಯಕ್ಷ ಬಿ.ಎ. ಇಂದುಧರಗೌಡ, ಕೃಷ್ಣಮೂರ್ತಿ ಭಂಡಾರಿ, ಜಿಎನ್ ಸುಧೀರ್, ತಿಮ್ಮಪ್ಪ ಶ್ರೀಧರಪುರ, ಭರ್ಮಪ್ಪ ಅಂದಾಸುರ ಮುಂತಾದವರಿದ್ದರು. ಈ ವರ್ಷ ಸಹಕಾರ ಸಪ್ತಾಹವನ್ನು ಮಾಡುವಾಗ ನಾವೆಲ್ಲ ನಮ್ಮ ಸಿಬ್ಬಂದಿಗಳಿಗೆಲ್ಲ ಕೇಳಿ ದಿನೇಶ್ ಮತ್ತು ಶಿವರವರೆಲ್ಲ ಬಂದು ಕೇಳ್ಕೊಂಡಾಗ ಎಲ್ಲಿ ಮಾಡ್ಬೇಕಂತ ಹೇಳಿದಾಗ ನಾನು ಸಡನ್ ಇಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು ಇದು ಗೊತ್ತಾಗಿಲ್ಲ, ಇಕ್ಕಟ್ಟಾಗಿದ್ದು ಗೊತ್ತಾಗಿಲ್ಲ. ಸ್ವಲ್ಪ ದೊಡ್ಡದಿರ್ಬೇಕು. ಹೋದ್ಸರಿ ನಾವು ಈಗ ಸಭಾಭವನದಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಇಯರ್ ಅಂತ ಗ್ಯಾರಂಟಿ ನಮ್ಮ ಗಾಂಧಿ ಮೈದಾನದಲ್ಲೇ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಾವು 25,000 ಕೊಡ್ತಾರೋ 10,000 ಕೊಡ್ತಾರೋ ನಾವು ಲೆಕ್ಕ ಇಟ್ಕೊಳ್ಳೋದಲ್ಲ. ಒಟ್ಟಲ್ಲಿ ಸಹಕಾರಿ ಕ್ಷೇತ್ರದವರಂತ ಎಲ್ಲರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕನ್ನೋ ಉದ್ದೇಶ. ಬಂಧುಗಳಿಗೆ ಇಷ್ಟೇ, ನಾನು ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಸಹಕಾರಿ ಕ್ಷೇತ್ರ ಹೇಳಿದ್ರಿ ಈಗ ರಾಜ್ಯದಲ್ಲಿ ದೇಶದಲ್ಲಿ ಎಷ್ಟು ಒಂದು ಹಂತದಲ್ಲಿ ಬೆಳೆದಿದೆ. ಸಹಕಾರಿ ಕ್ಷೇತ್ರನ ಉಳಿಸ್ಕೊಳ್ಳ ಹೋದ್ರೆ ರೈತರ ಬದುಕು ಬರಡಾಗುತ್ತೆ. ಸಹಕಾರಿ ಕ್ಷೇತ್ರಗಳು ಇವತ್ತು ನಮ್ಮ ರೈತರಿಗೆ ಆದಷ್ಟು ಹೆಚ್ಚು ಒತ್ತು ಕೊಡುವ ಮೂಲಕ ಇವತ್ತು ಮಂಜುನಾಥಗೌಡರು ಇವತ್ತು ಡಿಸಿಸಿ ಬ್ಯಾಂಕಿನ ಮನೆ ಅಧ್ಯಕ್ಷರಾದ ನಂತರ ಇಡೀ ನಮ್ಮ ಡಿಸಿಸಿ ಬ್ಯಾಂಕ್ ಅನ್ನು ಎಷ್ಟು ತೆಗೆದುಕೊಳ್ಳೋದಂದ್ರೆ ಅದನ್ನ ನಂಬರ್ 1 ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಇರುತ್ತೆ ಅವರಿಗೆ. ಈಗ ನಾನೊಬ್ಬ ನಿರ್ದೇಶಕರಾಗಿ ಇತ್ತೀಚೆಗೆ ಬಂದಿರುವಂತದ್ದು. ಆದ್ರೂ ಸಹ ನನಗೆ ರೈತರ ಒಂದು ಸಂಪರ್ಕ ಸಿಗಬೇಕೋಸ್ಕರ ನಾನು ಡಿಸಿಸಿ ಬ್ಯಾಂಕಿಗೆ ಬಂದಿದ್ದೇನೆ ಬಿಟ್ರೆ ನಮ್ಮ ಉದ್ದೇಶ ಬೇರೆ ಇರಲಿಲ್ಲ. ಒಂದಿಷ್ಟು ರೈತರ ಸಂಪರ್ಕ ಆಗುತ್ತೆ, ಒಂದಿಷ್ಟು ಸಹಕಾರಿಗಳ ಸಂಪರ್ಕ ಆಗುತ್ತೆ, ಒಂದಿಷ್ಟು ಅವರಿಗೆ ಪರಿಹಾರ ಕೊಡ್ಬೋದು, ಅವರಿಗೆ ಸಹಕಾರ ಕೊಡ್ಬೋದು ಅನ್ನೋ ಉದ್ದೇಶ ನಮ್ದಾಗಿರೋದ್ರಿಂದ ಈ ಒಂದು ಡಿಸಿಸಿ ಬ್ಯಾಂಕಿಗೆ ನಾನು ನಿರ್ದೇಶಕರಾಗಿ ನಾನು ಬಂದಿದ್ದೀನಿ. ನನಗೆ ಖುಷಿ ಯಾರ್ಯಾರು ಬರ್ತಿದ್ದಾರೆ ಕಾಣಲಿಕ್ಕೆ, ನಿಮ್ಮ ಸಮಸ್ಯೆಗಳನ್ನು ಹೇಳ್ತೀನಿ. ಆ ಸಹಕಾರಿ ಕ್ಷೇತ್ರಕ್ಕೆ ಸಂಪೂರ್ಣವಾದಂತ ಸಹಕಾರ ನಾನು ಕೊಡ್ತೇನೆ. ಬಹಳಷ್ಟು ಹಳೆ ಬಿಲ್ಡಿಂಗ್ಗಳೆಲ್ಲ ಇದಾವೆ, ಬಹಳ ಕಡೆ ಎಲ್ಲ ಇದಾವೆ. ಅಂತವರಿಗೆ ನಮ್ಮ ಮಂಜುನಾಥಗೌಡರಿಗೆ ಹೇಳಿದ್ರೆ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಆ ಒಂದು ಊಟ ಕೇಳಿದ್ರೆ ಯಾವಾಗಲೂ ಅಷ್ಟೇ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಆ 2 ಲಕ್ಷ 3 ಲಕ್ಷ ಒಂದು ಕಾಂಪೌಂಡ್ ಅರ್ಧ ಹಾಕಕ್ಕೂ ಆಗೋದಿಲ್ಲ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ನಾನು ಒಬ್ಬ MLA ಆಗಿರೋದ್ರಿಂದ, ಈ ಕ್ಷೇತ್ರದ MLA ಆಗಿರೋದ್ರಿಂದ ಯಾವ್ದಾದ್ರು ನಿಮ್ಮ ಕಟ್ಟಡಗಳು ಹಾಳಾಗಿರೋದು ಅಥವಾ ಸ್ವಲ್ಪ ಏನಾದ್ರು ಸೋರ್ತಾ ಇದೆ ಏನಾದ್ರು ಇದ್ರೆ ಅದಕ್ಕೆ ರಿಪೇರಿಗೆ ಅಥವಾ ಇನ್ನಿತರ ಕೊಡ್ಲಿಕ್ಕೆ ನಮ್ಮ ಅನುದಾನ ಇದೆ. ನೀವು ತಗೊಳ್ಳಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಮೊನ್ನೆ ನಮ್ಮ ಆನಂದಪುರ ಸೊಸೈಟಿ ಕೇಳಿದ್ರು 10 ಲಕ್ಷ ರೂಪಾಯಿ ಕೊಟ್ಟೆ. ನಮ್ಮ ಬ್ಯಾಕ್ವರ್ಡ್ ಸೊಸೈಟಿ ಕೇಳಿದ್ರು ಕೊಟ್ಟಿದ್ದೀರಿ. ನಂದಿತ ಎಲ್ಲರೂ ಕೇಳಿದ್ದಾರೆ ಕೊಟ್ಟಿದ್ದಾರೆ. ನನಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡ್ತಾ ಬಂದಿದೆ. ಹಾಗಾಗಿ ನಿಮ್ಮ ಕೆಳದಿ ಕೇಳಿದ್ದಾರೆ ಅವರಿಗೂ ಕೊಟ್ಟಿದ್ದೀರಿ. ಹಾಗೆ ಯಾರ್ಯಾರು ನಿಮ್ಮ ಸೊಸೈಟಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಕೊಡ್ತಾ ಇದ್ರೆ ಅಥವಾ ಕಟ್ಟಡ ಬೇಕಂತಿದ್ರೆ ಸಹಕಾರ ಕೊಡ್ಲಿಕ್ಕೆ ಅವಕಾಶ ಇದೆ. ನಾನು ಅದನ್ನ ಖಂಡಿತ ಕೊಡ್ತೇನೆ. ಹಾಗಾಗಿ ನಾನೊಬ್ಬ MLA ಆಗಿ ಒಂದು ಡಿಸಿಸಿ ಬ್ಯಾಂಕಿನ ಮೆಂಬರ್ ಆಗಿದ್ರಿಂದ ಈ ತರ ಒಂದು ಸೌಲಭ್ಯ ಸಿಗಲಿಕ್ಕೆ ಬಹುಶಃ ಹೇಳಿದ್ರಿಲ್ಲ. ಹೇಳಿದ್ರು ನಮ್ಮ ಜಯದೇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕಲ್ಮನೆ ಸೊಸೈಟಿ ಇದು ಇವತ್ತು ಏನಾಗಿತ್ತು ಅಂತ ನಿಮ್ಗೆ ಗೊತ್ತಿದೆ. ನನ್ನ ಮೇಲೆ ಅಪಾದ ಮಾಡಿದ್ರು, ಗೌಡ್ರ ಮೇಲೆ ಅಪಾದ ಮಾಡಿದ್ರು, ದೊಡ್ಡದಾಗಿ ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ ಮಾಡಿದ್ರೆ ನಾನು ಬಂದು 2 ದಿನ ಆಗಿತ್ತು ಅವಾಗ. ಅಷ್ಟರೊಳಗೆ ನನಗೆ ಗೊತ್ತೇ ಇಲ್ಲ, ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಅದಾಗಿರೋದು 1.5 ವರ್ಷದ ಹಿಂದಿನ 2 ವರ್ಷದ ಹಿಂದೆ ಆಗಿದೆ. 2 ವರ್ಷದಿಂದ ಅದನ್ನ ಬಗಿತಾನೆ ಬಂದಿರೋರು ಬದಲು ಲಾಸ್ಟ್ ಮುಕ್ತಾಯ ಮಾಡಿ ಹೋಗಿದ್ದಾರೆ ಅಲ್ಲಿ. ಅವಾಗ ನನ್ನ ಮೇಲೆ ಅಪಾದನೆ ಮಾಡಿದರೆ ಯಾವ ಉದ್ದೇಶ ಇರ್ಬೋದು. ಆದ್ರೆ ಇವತ್ತು ಡಿಸಿಸಿ ಬ್ಯಾಂಕಿನ ಒಂದು ಸಜೆಷನ್ ಆಗಿ ನಾವು ಬಂದ ಮೇಲೆ ಆ ರೈತರು ಯಾರನ್ನು ಕೈ ಬಿಡಲಿಲ್ಲಲ್ಲ. ನಾನು ಗೌಡರು ತೀರ್ಮಾನ ಮಾಡಿ ಗೌಡರಿಗೆ ಕೊಡ್ಲೇಬೇಕು, ಅವ್ರ ಪಾಪ ಅವರಿಗೆ ಪಾಪ ಮಾಡಿದ್ದಾರೆ ಅಂತ
3.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಈಗ ಅಧ್ಯಕ್ಷನೂ ಮಾಡಿದ್ವಿ, ಮಾವಿನಪಳ್ಳಿ ಅವರಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಜಯಪ್ರಕಾಶ್ ಅವರು. ಈ ಸರಿ ಯಾರು ಆಯ್ಕೆ ಆಗ್ಬೇಕಂದ್ರೆ ಇವತ್ತು ವೋಟಿಂಗ್ ನಲ್ಲಿ ಆಯ್ಕೆ ಆಗಿಲ್ಲ, ಎಲ್ಲ ಒಮ್ಮತದಿಂದ ಮಾಡಿ ಅವರು ಆಯ್ಕೆ ಆಗಿ ಬಂದಿದ್ದಾರೆ, ಒಂದು ಸೊಸೈಟಿಯಲ್ಲಿ ಆಯ್ಕೆ ಆಗಿ ಬಂದಿದ್ದಾರೆ. ಅಂದ್ರೆ ಹೆದರ್ತಾರೆ ಬರಕ್ಕೆ, ಆ ಸೊಸೈಟಿ ಬರಕ್ಕೆ ಯಾರು ಹೇಗೆ ಹೋಗೋದಪ್ಪ ಏನ್ ಮಾಡುದಂತ ಯಾರು ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ರೈತರ ನಿಮ್ಮ ಸೊಸೈಟಿಗಳನ್ನ, ರೈತರ ಸೊಸೈಟಿಗಳನ್ನ ಯಾರು ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಅವ್ರ ಕಕ್ಷಿ ಅವರ ಹಣವನ್ನು ರೈತರಿಗೆ ಕೊಡ್ತಾ ವ್ಯವಸ್ಥೆ ಇವತ್ತು ಕ್ಷೇತ್ರದಲ್ಲಿ ಇವತ್ತಿದೆ, ಇವತ್ತು ಸಹಕಾರ ಕ್ಷೇತ್ರದಲ್ಲಿ. ಹಾಗಾಗಿ ಬಿಡುವಂತ ಪ್ರಶ್ನೆನೇ ಇಲ್ಲ. ನಾವು ಅದು ಬಿಡುವುದೂ ಇಲ್ಲ. ನಾವು ಇವತ್ತು ಗಣ್ಯಾಧಿಕಾರಿಗಳಿಗೆ ಗೊತ್ತಿದೆ, ಅವರಿಗೆ ಇಂಚಿಂಚು ಸಹಕಾರಿ ಕ್ಷೇತ್ರದಲ್ಲಿ ಏನಾಗಬೇಕು ಅನ್ನೋದೆಲ್ಲ ಗೊತ್ತಿರ್ತದೆ. ಹಾಗಾಗಿ ಇವತ್ತು ದುಡ್ಡಿನ ಕೊರತೆ ಬಹಳಷ್ಟು ಸೊಸೈಟಿಯಲ್ಲಿ ಕೇಳಿದಾಗ ಗೌಡರಿಗೆ ಹೇಳಿ ಸುಮಾರು ಸೊಸೈಟಿಗೆ ಸ್ವಲ್ಪ 1 ಕೋಟಿ ಕೇಳಿದ್ರೆ 50 ಲಕ್ಷದವರೆಗೆ ಕೊಟ್ಟಿದ್ದೀವಿ. ಇನ್ನೂ ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಗೌಡ್ರೆ, ಅದಕ್ಕೂ ಸಹಕಾರ ಕೊಡಬೇಕು. ಒಟ್ಟಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಹ ಆ ಒಕ್ಕೂಟದಲ್ಲಿ ಇರೋದ್ರಿಂದ ಬಹಳಷ್ಟು ಬಾರಿ ಇವತ್ತು ಹೆಚ್ಚು ಇನ್ನೊಂದಿಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ. ಬಹಳಷ್ಟು ಜನ ಹಳ್ಳಿಯಲ್ಲಿ ಹಾಲುಗಳನ್ನ ಜಾಸ್ತಿ ಉತ್ಪಾದನೆವಾಗ್ತಾ ಇದೆ, ಬೇಕು ಅಂತ ಕೇಳೋದಿಲ್ಲ. ತುಂಬಾ ದೂರ ಕ್ಷೇತ್ರಕ್ಕೆ ನೆಹರು ಮತ್ತು ಗಾಂಧೀಜಿಯವರು ಸುಮಾರು 120 ವರ್ಷ ಆಗಿ 122ನೇ ವರ್ಷದಲ್ಲಿ ನಾವು ಕಾರ್ಯನಿಟ್ಟಿದ್ದೀವಿ. ನಮ್ಮ ಸಹಕಾರಿ ಕ್ಷೇತ್ರ ಸಹಕಾರಿ ಚಳವಳಿ ಪ್ರಾರಂಭ ಆಗಿದೆ. ಯಾಕಂದ್ರೆ ಸಹಕಾರಿ ಚಳವಳಿ ಸರ್ಕಾರದ ಚಳವಳಿ ಅಲ್ಲ, ಇಟ್ಸ್ ಅ ಪೀಪಲ್ಸ್ ಮೂವ್ಮೆಂಟ್. ಅದು ಜನರ ಚಳವಳಿ ಹಾಗೆ ಅದು ಮುಂದುವರಿಬೇಕು. ಸರ್ಕಾರಿ ಇಲಾಖೆ ಕಟ್ಕೊಂಡ್ಬಿಟ್ಟಿದ್ರೆ ನಾವು ಸೂರ್ಯ ಇದನ್ನ ಈ ಸರ್ಕಾರಿ ಇವತ್ತು ಈ ಸಪ್ತಾಹ ಮಾಡಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ನಮ್ಮ ಯೂನಿಯನ್ ಎಲೆಕ್ಷನ್ ಆಯಿತು, ಅಧ್ಯಕ್ಷರು ಉಪಾಧ್ಯಕ್ಷ ಎಲೆಕ್ಷನ್ ಮಾಡಲಿಲ್ಲ ಅವರು. ಕಡೆ ನಾನು ಕರೆದು 3 ದಿವಸ ಆಯ್ತು, ಏನು ಮಾಡ್ತಿರೋ ಇಲ್ಲ ಮರ ಸರ್ಕಾರಿ ಇಲಾಖೆ ಅವ್ರನ್ನ ಕರೆದು ಹೇಳು ಏನಪ್ಪ ನಿಮ್ಮ ಮಧ್ಯೆ ಮಾಡ್ತಿರೋ ಇಲ್ಲ ಏನಿದೆ ಅಂತ. ಅದರಿಂದ ಇದು ಸಹಕಾರಿ ಇಲಾಖೆಯನ್ನು ಹೊರತುಪಡಿಸಿ ನಾವು ಸಹಕಾರಿಗಳು ಈ ಒಂದು ಸಹಕಾರಿ ಸಪ್ತಾಹವನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕಾಗಿತ್ತು. ನಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ. ಅದು ನಾವು ಬೇಡೂರು ಅಥವಾ ಜಯಂತಿ ವಿದ್ಯಾರ್ಥಿ ಅಂತ ಅಲ್ಲ, ನಮ್ಮೆಲ್ಲ ಯಾರು ಸದಸ್ಯರು ಕೂಡ ಇದ್ದಾರೆ ಅವರೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿತ್ತು ಅನ್ನುವಂಥದ್ದು ಹೇಳ್ತಾ, ನೆಹರು ಅವರ ಹುಟ್ಟಿದ ದಿನ ನವೆಂಬರ್ 14ನೇ ತಾರೀಕು ಈ ಮಕ್ಕಳ ದಿನಾಚರಣೆ ಮಾಡಿದ್ರು. ಅವತ್ತೇ ಈ ಸಹಕಾರಿ ಚಳವಳಿಯನ್ನು ನಾವು ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡುವಂಥದ್ದು ನೆಹರು ಅವರ ನೆನಪಿಗಾಗಿ. ನೆಹರು ಮತ್ತು ಗಾಂಧೀಜಿಯವರು ಇಬ್ಬರು ಸಹಕಾರಿ ಕ್ಷೇತ್ರದ ಮಹತ್ವವನ್ನು ಅರಿತಂಥವ್ರು. ಈ ಸಹಕಾರಿ ಕ್ಷೇತ್ರಕ್ಕೆ ತೆರಿಗೆ ಹಾಕಬಾರ್ದು ಮತ್ತು ಸರ್ಕಾರದಿಂದ ಮುಕ್ತವಾಗಿರಬೇಕು ಅಂತೇಳಿ ಆ ದಿನಗಳಲ್ಲಿ ಯೋಚನೆ ಮಾಡಿದಂಥವ್ರು ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು. ಅದರಿಂದ ಅವರ ಜನ್ಮ ದಿನಾಚರಣೆಯ ದಿನ ನಾವು ಈ ಕ್ಷೇತ್ರವನ್ನು ನಾವು ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಿ ಅಲ್ಲಿಂದ 7 ದಿನ 20ನೇ ತಾರೀಕಿನವರೆಗೆ ಅದನ್ನು ಆಚರಣೆ ಮಾಡುವಂಥದ್ದು ನಮ್ಮ ಪದ್ಧತಿ. 72ನೇ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ವಿ ನಾವು. ಒಂದು ಈ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರುವಂಥದ್ದು. ಅಥವಾ ಕೃಷಿ ಅಂದರೆ ಬರೀ ನಾವು ಭತ್ತ, ಅಡಿಕೆ, ಮೆಕ್ಕೆಜೋಳ ಅಲ್ಲ, ಹೈನುಗಾರಿಕೆ, ಮೀನುಗಾರಿಕೆ, ಕರಕುಶಲ, ವಿಶಿಷ್ಟವಾದಂಥ ಏನೇನು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಯಾವ್ಯಾವ ಥರದ ಸಹಕಾರಿ ಕ್ಷೇತ್ರ ಅವೆಲ್ಲವನ್ನು ಒಳಗೊಂಡಂತೆ ಇರುವಂಥದ್ದೇ ಸಹಕಾರಿ ಕ್ಷೇತ್ರ ಅನ್ನುವಂಥದ್ದು. ಆ ದಿಸೆಯಲ್ಲಿ ವಿಶೇಷವಾದ ಕೆಲಸವನ್ನು ನಾವು ಮಾಡಿದ್ದೀವಿ ಸುಬ್ಬಣ್ಣ, ನಾವು ಮತ್ತು ಲ್ಯಾಂಡ್ ಬ್ಯಾಂಕ್. ಯಾಕಂದರೆ ನಾವು ಒಂದು 50 ವರ್ಷದ ಹಿಂದೆ ಯೋಚನೆ ಮಾಡೋದಾದ್ರೆ ನಾವು ಲ್ಯಾಂಡ್ ಬ್ಯಾಂಕ್ನವರು ಮತ್ತು DCC ಬ್ಯಾಂಕ್ನವರು